ಎಎಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ದೆಹಲಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಎಎಪಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಆಪ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಷ್ಟ್ರವ್ಯಾಪ್ತಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ನಾವು ಹೋರಾಟ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ರಾಜ್ಯದ ಕಾರ್ಯಕರ್ತರೆಲ್ಲರೂ ಸಹ ಈಗ ಆಗಮಿಸ್ತಾ ಇದ್ದಾರೆ ಫ್ರೀಡಂ ಪಾರ್ಕಿಗೆ. ನಾವು ಹೇಳ್ತಿರೋದಿಷ್ಟೇ, ನಿಮಗೆ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿಗೆ ಅಂತ ನಾವಿವತ್ತು ಪ್ರಶ್ನೆ ಮಾಡ್ತೀವಿ. ನಿಮ್ಮ ಎಲೆಕ್ಟ್ರಾಲ್ ಬಾಂಡ್ಗಳು 6600 ಕೋಟಿಯಷ್ಟು ನೀವು ಕರಪ್ಷನ್, ಕಿಕ್ ಬ್ಯಾಕ್ಸು, ಇಡಿ, ಸಿಬಿಐಗಳನ್ನ ಒಂದು ಅಸ್ತ್ರವನ್ನ ಮಾಡಿಕೊಂಡು ನೀವು ಕಲೆಕ್ಟ್ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಇವತ್ತು ನೀವು ಮಾತಾಡ್ತಿಲ್ಲ. ಆ ವಿಷಯವನ್ನ ಡೈವರ್ಟ್ ಮಾಡಲಿಕ್ಕೆ ಇವತ್ತು ಮೊದಲನೇದಾಗಿ ನೀವು CAA ತಗೊಂಡ್ಬಂದ್ರಿ. ಅದಾದ ನಂತರ ನೀವು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ರಾತ್ರೋರಾತ್ರಿ ಬಂಧನ ಮಾಡಿದ್ದೀರಾ. ಅಲ್ಲ, 9 ಸಮ್ಮನ್ಸ್ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಅಷ್ಟೊಂದು ಒಂದು ಕಾನೂನುಬದ್ಧವಾಗಿ ನೀವು ಮಾಡಲೇಬೇಕಾಗಿದ್ರೆ ಮೊದಲನೇ ಸಮ್ಮನ್ಸು, 2ನೇ ಸಮ್ಮನ್ಸು, 3ನೇ ಸಮ್ಮನ್ಸ್ ಆಗಿದ್ದ ಕೂಡಲೇ ನೀವೊಂದು ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ಅದಾದಮೇಲೆ ನೀವು ಒಂದು ಮೀಡಿಯಾದಲ್ಲೋ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು. ಆಗ ಖುದ್ದಾಗಿ ಈ ರೀತಿ ನೀವು ಆಕ್ಷನ್ಗಳನ್ನು ಲೀಗಲ್ ಆಗಿ ತಗೊಳ್ಬೇಕಾಗಿತ್ತು. ತೊಲಗಬೇಕು. ಮೋದಿ ಹಿಟ್ಲರ್ ಶಾಹಿ ಪದ್ಧತಿ ತೊಲಗಲಿ, ತೊಲಗಲಿ. ಮೋದಿ ಹಿಟ್ಲರ್ ಶಾಹಿ ಪದ್ಧತಿ ತೊಲಗಲಿ, ತೊಲಗಲಿ. ಪ್ರಾಮಾಣಿಕರಿಗೆ ಜಯವಾಗಲಿ, ಜಯವಾಗಲಿ. ಪ್ರಾಮಾಣಿಕರಿಗೆ ಜಯವಾಗಲಿ, ಜಯವಾಗಲಿ. ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಅವಾಂತರ, ಯಾವುದೇ ದಾಖಲೆಗಳು ಇಲ್ಲ, ಯಾವುದೇ ಹಣವೂ ಸಿಕ್ಕಿಲ್ಲ ರೈಡ್ ಆಗಿರೋದ್ರಲ್ಲಿ, ಅಬಕಾರಿ ವಿಚಾರದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಇವತ್ತಿನ ದಿವಸ ಇತ್ತೀಚಿನ 7-8 ವರ್ಷಗಳಿಂದ ಈಚೆಗೆ ಮೋದಿಯವರ ಸರ್ಕಾರ ಬಂದಾಗಲಿಂದ ಜೊತೆಯಲ್ಲೇ ಕೂಡ ಇವರು ಕೂಡ ನಮ್ಮನ್ನು ಕೇಜ್ರಿವಾಲ್ರವರು 2 ಜನಪ್ರಿಯ ಸರ್ಕಾರಗಳನ್ನು ರಚಿಸಿದ್ದಾರೆ. ಅದರೊಳಗೂ ಡೆಲ್ಲಿಯಲ್ಲಿ ದೊಡ್ಡ ಪಕ್ಷ BJPಗೆ ಶೂನ್ಯ ಬರೋ ರೀತಿಯಲ್ಲಿ ಮಾಡಿರೋದ್ರಿಂದ ಮತ್ತು ಹೊಟ್ಟೆ ಉರಿ ಸಂಕಟದಿಂದ ಈ ಮನುಷ್ಯ ಮುಂದೆ ಒಂದು ದಿವಸ ರಾಷ್ಟ್ರದಲ್ಲಿ ನನಗೆ ಸೆಟ್ ಹೊಡೆದು ನಿಲ್ತಾನೆ, ನಾನು ಹುತಾತ್ಮನಾಗಬೇಕು ಅಂತ ಇದ್ದೀನಿ, ಅದಾಗ್ತಕ್ಕೆ ಬಿಡೋದು ಬೇಡ. ಈಗ ಎಲ್ಲ ದಾರಿಯನ್ನು ಬಿಟ್ಟು ವಾಮ ಮಾರ್ಗದಲ್ಲಿ ಯಾವ್ದಿರೋ ಅವರನ್ನು ಮುಗಿಸದೇ ಇದ್ದರೆ ನನಗೆ ಕಷ್ಟ ಅನ್ನೋದನ್ನು ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯ ಫಲವೇ ಇವತ್ತಿನ ದಿವಸ ಒಂದು ಕಲ್ಪನಾ ಲೋಕದಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಆ ಭ್ರಷ್ಟಾಚಾರದ ಹೆಸರಿನಲ್ಲಿ ಇಡಿಯಿಂದ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ. ಇಡಿಯಿಂದ ಅರೆಸ್ಟ್ ಮಾಡಿಸಿದ್ದು ಅಂತ ಬೇಕಾದಷ್ಟು ಜನ ಇದ್ದರೂ ಕೂಡ ಅವರ ಮೇಲೆ ಮತ್ತು ನಮ್ಮ ಮಂತ್ರಿಮಂಡಲದ ಮೇಲೆ ಮಾಡಿದ್ದಾರೆ. ಯಾವುದೂ ಸಾಕ್ಷಿ ಸಿಕ್ಕಿಲ್ಲ ಅಂತ ಕೋರ್ಟ್ಗಳು ಹೇಳಿದ್ದಾವೆ.